ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ತಂದಾಯಿತು, ಬನ್ನಿ ಇವತ್ತು ಮರ್ಯಾದೆ ರಾಮಣ್ಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಇವತ್ತು ಐಶ್ವರ್ಯ ಅಡುಗೆ ಮಾಡಬೇಕು ಅಂತ ಎಲ್ಲ ಅವ್ರ ಅತ್ತೆದು ಊರ ಜನನೆಲ್ಲ ಕರೆಸಿ ಕೂರಿಸ್ಕೊಂಡಿದ್ದಾರೆ. ಹೊರಗಡೆ ಒಲೆ ಹಾಕ್ತಿದ್ದಾರೆ ಅಡುಗೆ ಮಾಡಬೇಕು ಅಂತೇಳಿ. ಇವಳೇ ಬೆಂಕಿ ಹಚ್ಚಿ ಅಡುಗೆ ಮಾಡಬೇಕು ಅಂತ. ಸರಿ, ಎಲ್ಲ ಬಂದು ಕೂತ್ಕೊಂಡು ನೋಡ್ತಾ ಇದ್ದಾರೆ. ಅಡುಗೆ ಮಾಡ್ತೀನಿ ಅಂತೇಳಿ ಆಂಜನೇಯಂಗೆ ಫೋನ್ ಮಾಡ್ಕೊಂಡಿದ್ದಾಳೆ, ಕಿವಿಗೆ ಇಯರಿಂಗ್ ಫೋನ್ ಹಾಕ್ಕೊಂಡು. ಆಂಜನೇಯ ನೋಡ್ತಾ ನೋಡ್ತಾ ಮೆತ್ತಗೆ ಆ ಕಡೆ ಜಾಗ ಖಾಲಿ ಮಾಡಿ ಅಲ್ಲಿ ಹೋಗಿ ನಿಂತ್ಕೊಂಡು ಫೋನಲ್ಲಿ ಎಲ್ಲ ಅಡುಗೆಗೆ ಹೇಳ್ಕೊಡ್ತಾನೆ. ಹೀಗೀಗೆ ಮಾಡು, ಅಕ್ಕಿ ಇಷ್ಟು ಹಾಕಿದ್ರೆ ಇಷ್ಟು ನೀರು ಹಾಕು ಅಂತ ಎಲ್ಲ ಹೇಳ್ಕೊಡ್ತಾನೆ. ಹೇಳ್ದಂಗೆ ಮಾಡ್ತಾವಳೆ. ಆದರೆ ಎಲ್ಪ್ ಯಾರೂ ಇಲ್ಲ, ಎಲ್ಪ್ ಒಬ್ಬರು ಮಾಡ್ತಾಯಿಲ್ಲ. ಅವನ ಪಾಡಿಗೆ ಅವರು ಅಡುಗೆ ಮಾಡ್ತಾಯಿದ್ದಾರೆ. ಆಗ ರಾಮಣ್ಣ ಫೋನ್ ಮಾಡಿ ಅಕ್ಕಿ 10 ಲೋಟ ಅಕ್ಕಿ ಹಾಕಿದ್ರೆ 20 ಲೋಟ ನೀರು ಹಾಕು ಅಂತಾನೆ. ಇವಳು 10 ಲೋಟ ಅಂದರೆ 10 ಲೋಟನೇ ತಗೊಂಬರೋಕೆ ಒಳಗೆ ಅಂತ ಕಳಿಸ್ತಾ ಇರ್ತಾಳೆ. ಮೇಡಮ್ ಅವರೇ, 10 ಲೋಟ ಅಂದರೆ 10 ಲೋಟ ಅಲ್ಲ, 10 ಲೋಟ ಅಕ್ಕಿ ಹಾಕಿ ಅದರಲ್ಲಿ ತೆಗೆದು 10 ಲೋಟ ಅಕ್ಕಿ ಹಾಕಿ ಎಂದಿದ್ದು ಅಂತಾನೆ. ಆಮೇಲೆ ನೀರು ಹಾಕಾಯಿತು, ಅಕ್ಕಿ ಹಾಕಾಯಿತು. ಉಪ್ಪು ಹಾಕಿ ಅಂದರೆ ಸೇರ್ಗಟ್ಲೆ ಉಪ್ಪು ತಂದು ಸುರಿಯೋಕ್ಕೆ ಬಂದಿದ್ದಾಳೆ. ಎಲ್ಲ ಬಾಯಿ ಮೇಲೆ ಕೈ ಇಟ್ಕೋತಾರೆ. ಆವಾಗ ಅಯ್ಯೋ ಮೇಡಮ್, ಉಪ್ಪು ಅಂದರೆ ಒಂದು ಇಡಿ ಹಾಕಿ ಸಾಕು, ಅಷ್ಟು ನೋಡಿ ಉಪ್ಪು ಹಾಕ್ತಾರಾ ಅಂದಾನೆ. ಹೌದಾ ಅಂತೇಳ್ಬಿಟ್ಟು ಮತ್ತೆ ಅದನ್ನು ಆ ಕಡೆ ಇಡ್ತಾಳೆ. ಆಮೇಲೆ ಹೀಗೆ ಎಲ್ಲನೂ ಎಡವಟ್ಟು ಮಾಡ್ತಾ ಇರ್ತಾಳೆ. ಹೇಳಿದ್ದಾಗ ಒಂದು ಸ್ವಲ್ಪ ನೆಟ್ಟಿಗೆ ಮಾಡ್ತಾಳೆ ಅಷ್ಟೇ. ಅವ್ರ ಮಾವಿಗೆ ಖುಷಿ, ಸಖತ್ತು ಖುಷಿ ಪಡ್ತಿದ್ದಾನೆ ಅವ್ರ ಮಾವ. ಅವ್ರ ಅತ್ತೆ ಮಾತ್ರ ಸಿಟ್ಟು ಮಾಡ್ಕೊಳ್ಳೋದು ಬಿಟ್ಟರೆ ಇನ್ನೆಲ್ಲರೂ ಖುಷಿಯಾಗೇ ಇದ್ದಾರೆ. ಇವರು ಕೂಡ, ಯಾರೋ ಅಜ್ಜಿನೂ ಕೂಡ ತುಂಬ ಖುಷಿ ಪಡುತ್ತೆ. ಆಮೇಲೆ ಅವರತ್ತೆ ಸಿಟ್ಟು ಅಂದರೆ ಸಿಟ್ಟು. ಇವಳೇನು ದಬಾಕ್ತಾಳೆ, ಇವಳಿಗೆ ಯಾವ ತಿಳಿಸಾರು ಮಾಡೋಕ್ಕೆ ಬರುತ್ತೆ, ಯಾವ ಕಾಳುಳಿ ಮಾಡೋಕ್ಕೆ ಬರುತ್ತೆ, ಏನು ಸಾಂಬಾರು ಮಾಡೋಕ್ಕೆ ಬರುತ್ತೆ, ಇವಳಿಗೆ ಎಂಥದ್ದು ಬರಲ್ಲ ಅಂಥೇಳಿ ಮಾಡ್ತಾವಳೆ. ನೋಡು, ನಿನ್ನ ಸೊಸೆ ಮಾಡ್ತಾವಳು ನೋಡು, ಅಕ್ಕಿ ಎಷ್ಟು ಹಾಕಬೇಕು ಅಂತ ಗೊತ್ತಾಗಿದೆ ನೋಡು, ಅವಳು ಹಾಕ್ತಾವಳೆ ನೋಡು ಅಂತ ಎಲ್ಲ ಅಜ್ಜಿ ಹೇಳ್ತಾ ಇರುತ್ತೆ. ಆದರೆ ಇವಳು ಎಲ್ಲ ಕೇಳ್ಕೊಂಡು ಮಾಡ್ತಾ ಇರ್ತಾಳೆ. ತರಕಾರಿನ ಹೆಚ್ಚಿದ್ದಾಯಿತು, ಈರುಳ್ಳಿ ಕಟ್ ಮಾಡ್ತಿರ್ತಾಳೆ. ಅಷ್ಟೊತ್ತಿಗೆ ಈರುಳ್ಳಿ ಕಟ್ ಮಾಡ್ತಿದ್ದಾಗ ಎಷ್ಟು ಈರುಳ್ಳಿ ಕಟ್ ಮಾಡಬೇಕು ಅಂತ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅವರ ಅತ್ತೆ ಅಲ್ಲಿಗೆ ಹೋಗ್ಬಿಡ್ತಾಳೆ. ರಾಮಣ್ಣ, ಇಲ್ಲೇನು ಮಾಡ್ತಿದ್ಯಾ ಅಂತೇಳಿ. ಏನಿಲ್ಲವ, ಸುಮ್ಮನೆ ನೋಡ್ತಾ ನಿಂತಿದ್ದೆ ಅಂತಾನೆ. ಅಲ್ಲಿ ನೋಡೋಕೆ ಬೇಜಾರಾಗಿ ಇಲ್ಲಿ ಬಂದ್ಯಾ ಅಂತಾನೆ. ಅವಳನ್ನ ನೋಡೋಕ್ಕಾಗ್ದಲೇ ಇಲ್ಲಿಗೆ ಬಂದ ಅಂತ ಹ್ಞೂ ಅಂತಾನೆ. ಆಮೇಲೆ ಸರಿ ಅಂತೇಳ್ಬಿಟ್ಟು ಅಲ್ಲೇ ನಿಂತಿರ್ತಾನೆ. ಅಷ್ಟೊತ್ತಿಗೆ ಅಜ್ಜಿ ಜಯಾ ಬಾಯಿಲಿ ಅನ್ನುತ್ತೆ. ಯಾಕತ್ತೆ ಅಂದರೆ, ಬಾಯಿಲಿ ಕುತ್ಕೊಂಡು ನೋಡ್ಬಾ ನಿನ್ನ ಸೊಸೆ ಅಡುಗೆ ಮಾಡೋದನ್ನು ಅಂತ ಹೇಳುತ್ತೆ. ಸರಿ ಅಂತೇಳ್ಬಿಟ್ಟು ಹೋಗಿ ಕುಕ್ಕರ್ ಬಡಿತಾಳೆ. ಮತ್ತೆ ಅಲ್ಲೇ ಕೂತ್ಕೊಂಡು ನೋಡ್ತಾ ಇರ್ತಾಳೆ. ಆಮೇಲೆ ಈ ಒಂದು ಹುಡುಗಿ ಬಂದ್ಬಿಟ್ಟು ಕಿವಿಯಲ್ಲಿ ಇಯರಿಂಗ್ ಫೋನ್ನ ಆಮೇಲೆ ರಾಮಣ್ಣ ಮತ್ತೆ ಕಿವಿಗೆ ಹಾಕ್ಕೊಂಡು ಕಿವಿಲಿ ಫೋನಲ್ಲಿ ಹೇಳ್ತಾ ಇರ್ತಾನೆ. ಇವಳು ಮಾಡ್ತಾ ಇರ್ತಾಳೆ, ಐಶ್ವರ್ಯ ಎಲ್ಲ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಆ ಹುಡುಗಿ ಬಂದು ಕಿತ್ಕೋತಾಳೆ ಇಯರಿಂಗ್ ಫೋನು. ಕಿತ್ಕೊಂಡು, ಫೋನ್ ಏನಕ್ಕೆ ಹಾಕ್ಕೊಂಡಿದ್ದೀಯಾ ನೀನು, ಅಡುಗೆ ಮಾಡೋಳು ಫೋನ್ ಯಾಕೆ ಹಾಕ್ಕೊಂಡಿದ್ದೀಯಾ, ಮಾಡ್ತೀನಿ ತಾಳು ನಿನಗೆ ಅಂತೇಳ್ಬಿಟ್ಟು ಕಿತ್ಕೊತಾಳೆ. ಆವಾಗ ಫೋನ್ ಕೊಡೆ, ನಂದು ಫೋನ್ ಯಾಕೆ ಕಿತ್ಕೊಂಡೆ ಅಂತ ಹೇಳ್ತಾಳೆ. ಇಯರಿಂಗ್ ಫೋನ್ ಯಾಕೆ ಕಿತ್ಕೊಂಡೆ ನೀನು ಅಂತ. ಫೋನ್ ಹಾಕ್ಕೊಂಡು ಅಡುಗೆ ಮಾಡೋಕ್ಕಾಗತ್ತಾ ಅಂತ. ಆಮೇಲೆ ಅವಳು ಕಿವಿಗೆ ಹಾಕ್ಕೊಂಡು ನೋಡ್ತಾಳೆ. ಅಷ್ಟೊತ್ತಿಗೆ ಕಟ್ಟಾಗಿರುತ್ತೆ. ಸರಿ ಅಂತೇಳ್ಬಿಟ್ಟು ಅವಳು ಏನು ಮಾಡ್ತಾಳೆ, ನಾನು ಮ್ಯೂಸಿಕ್ ಹಾಡು ಕೇಳ್ಕೊಂಡೇ ಅಡುಗೆ ಮಾಡಬೇಕು, ಇಲ್ಲಾಂದ್ರೆ ನಂಗೆ ಅಡುಗೆ ಮಾಡೋಕ್ಕೆ ಬರಲ್ಲ, ಮರ್ಯಾದಿಲ್ಲ ನಂದು ಇಯರಿಂಗ್ ಫೋನ್ ಕೊಡೆ ಅಂತ ಕೇಳ್ತಾಳೆ. ಆವಾಗ ಇಲ್ಲ ಕೊಡಲ್ಲ ಅಂತಿರ್ತಾಳೆ. ಅಷ್ಟೊತ್ತಿಗೆ ಅಜ್ಜಿ ಅಲ್ಲಿಗೆ ಬಂದು, ಕೊಡೆ ಅವಳದು ಫೋನು, ಅವಳು ಫೋನ್ ಯಾಕೆ ಕಿತ್ಕೊಂಡಿದ್ದೀಯ ನೀನು, ಕೊಡೆ ಅವಳದು ಫೋನು ಅಂತ ಇಸ್ಕೊಡುತ್ತೆ. ಆಮೇಲೆ ಸರಿ ಅಜ್ಜಿ, ನೀನು ನನ್ನ ಮುದ್ದು ಅಜ್ಜಿ, ನನ್ನ ಇಷ್ಟದ ಅಜ್ಜಿ, ನನ್ನ ಅಂಥ ಅಜ್ಜಿ ಇಂಥ ಅಜ್ಜಿ ಅಂತ ಆ ಅಜ್ಜಿಗೆ ಪೂಸಿ ಹೊಡಿತಾಳೆ. ಅದನ್ನು ನೋಡ್ಬಿಟ್ಟು ಜಯ ಇದಕ್ಕೇನು ಕಡಿಮೆ ಇಲ್ಲ ಅಂತೇಳಿ ಅವಳು ಅನ್ಕೋತಾ ಇರ್ತಾಳೆ. ಎಲ್ಲ ಹೆಚ್ಚಿದಾಗಿದೆ. ಇವಾಗ ಸಾರು ಮಾಡಬೇಕು, ಸಾಂಬಾರು ಮಾಡ್ತಾಳೆ. ಸಾಂಬಾರು ಮಾಡೋ ಹೊತ್ತಿಗೆ ಅವನು ಒಂದೊಂದಾಗಿ ಹೇಳ್ಕೊಡ್ತಾ ಇರ್ತಾನೆ. ಇಲ್ಲಿ ಇಯರಿಂಗ್ ಫೋನ್ದು ಸ್ವಲ್ಪ ಹೊತ್ತು ನಡೀತಾ ಇರುತ್ತೆ. ಇಯರಿಂಗ್ ಫೋನ್ ಇಸ್ಕೊಟ್ಟ ಮೇಲೆ ಮತ್ತೆ ಕಿವಿಗೆ ಹಾಕ್ಕೊಂಡು ಪುನಃ ಕೇಳಿಸ್ಕೊಂಡು ಮಾಡ್ತಾ ಇರ್ತಾಳೆ. ಜಯ ಅಲ್ಲಿ ಕೂತ್ಕೊಂಡು ನೋಡ್ತಿರ್ತಾಳೆ. ಆಮೇಲೆ ಎದ್ದೋಗೋಕ್ಕೆ ಹೋಗ್ತಾಳೆ ಜಯ.
ಹಸು ಕಟ್ಟಿಲ್ಲ, ಅಲ್ಲಿ ಕರು ಮೇಯ್ಬೇಕು, ನಾವು ಇಲ್ಲಿ ಕೂತ್ರೆ ಆಗುತ್ತಾ ಬರೀ ಇದನ್ನೇ ನೋಡಿಕೊಂಡು ಅಂತ. ಇವತ್ತು ಅವನಿಗೆ ಹೇಳಿರಾಗುತ್ತೆ, ಕುತ್ಕ ನೀನು ಸುಮ್ಮನೆ ನೋಡು ನಿನ್ನ ಸೊಸೆ ಹೆಂಗೆ ಮಾಡ್ತಾಳೆ ಅಂತೇಳಿ. ಏನು ಅದು ಇದ್ದಿದ್ದೇ ಯಾವತ್ತು ದಿನಾನೂ ಅದೇ ಇರುತ್ತೆ ಅಂತ. ಆಮೇಲೆ ಗಂಡ ಹೆಂಡ್ತಿ ಎಲ್ಲ ಕುತ್ಕೊಂಡು ನೋಡ್ತಾ ಇರ್ತಾರೆ ಅವಳು ಮಾಡೋದನ್ನು. ಆ ಗಂಡಗಂತೂ ಅವ್ರ ಮಾವಂಗೆ, ಐಶ್ವರ್ಯ ಮಾವಂಗಂತೂ ತುಂಬಾ ಖುಷಿ. ಆದರೆ ಐಶ್ವರ್ಯ ಅತ್ತೆಗೆ ಸಿಟ್ಟು, ಏನೋ ದಬಕಕ್ಕೆ ಬರಲ್ಲ ಅವಳಿಗೆ, ನಂಗೆ ಗೊತ್ತು ಏನು ಬರಲ್ಲ ಅಂತೇಳಿ. ಆಮೇಲೆ ಹಂಗೋ ಹಿಂಗೋ ಅನ್ನ ಆಯಿತು, ಸಾರು ಆಗ್ತಾಯಿದೆ, ಏನೋ ಹಾಕಿ ಒಂದು ಸಾರು ಮಾಡ್ತಾಯಿದ್ದಾಳೆ. ಬೆಂಕಿ ಹಚ್ಚಿದಾಗಂತೂ ಕುಣ್ದಾಡ್ದು ಬಿಡ್ತಾಳೆ ಆ ಕಡೆ, ಸಖತ್ ಖುಷಿ ಪಟ್ಕೊಂಡು. ನಾನು ಬೆಂಕಿ ಹಚ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಆಮೇಲೆ ಅಜ್ಜಿ ಇಸ್ಕೊಟ್ಟಿದ್ದಕ್ಕೆ ಅಲ್ಲೂ ಖುಷಿ ಪಟ್ಕೊಂಡು ಅಜ್ಜಿಗೆ ಮುತ್ತು ಕೊಡ್ತಾಳೆ. ನನ್ನ ಪ್ರೀತಿ ಅಜ್ಜಿ ನೀನು ಅಂತ ಎಲ್ಲ ಹೇಳ್ತಾಳೆ. ಅದು ಆಯಿತು. ಆಗ ಅಲ್ಲಿ ರಾಮಣ್ಣ ನೋಡ್ಕೊಂಡು ಹೇಳ್ತಾನೆ ಇರ್ತಾನೆ. ಅದು ಯಾವುದೋ ಒಂದು ವಿಷಯಕ್ಕೆ ನೋಡ್ಕೊಂಡು ಹೇಳ್ತಾ ಇರ್ತಾನೆ. ಆವಾಗ ಅದು ಅಲ್ಲೇ ಇರುತ್ತೆ ಅಂತ ನಿಮಗೆ ಹೆಂಗೆ ಗೊತ್ತಾಯಿತು ಅಂತ ಕೇಳ್ತಾಳೆ. ಅಯ್ಯೋ, ಅಡುಗೆ ಮನೆ ವಿಷಯ ಗೊತ್ತಿರಲ್ವಾ, ಈ ಸಾಲಲ್ಲಿ ಇದ್ದಿಟ್ಟಿರ್ತಾರೆ, ಈ ಸಾಲಲ್ಲಿ ಇದ್ದಿಟ್ಟಿರ್ತಾರೆ ಅಂತ ಎಲ್ರಿಗೂ ಗೊತ್ತಾಗುತ್ತೆ, ನಾನೇನು ಸ್ಪೆಷಲ್ ಏನಲ್ಲ ಅದರಲ್ಲಿ ಅಂತಾನೆ. ಹಂಗಾಗಿ ಅಜ್ಜಿ ಇಸ್ಕೊಡುತ್ತೆ ಇಯರಿಂಗ್ ಫೋನು, ಇಸ್ಕೊಂಡು ಕಿವಿಗೆ ಹಾಕ್ಕೊಂಡು ಪುನಃ ಅವಳು ಸುರು ಹಚ್ಕೋತಾಳೆ. ಆ ಹುಡುಗಿ ಮಾತ್ರ ಸ್ವಲ್ಪ ಅನುಮಾನ ಬಂದು ಗಲಾಟೆ ಮಾಡಿ ಕಿತ್ಕೊಂಡಿದ್ಲು. ಆದರೆ ಈ ಹುಡುಗಿ ಅದನ್ನು ಕಿತ್ಕೊಂಡು ಇವಾಗ ಹಾಕೊಬಿಟ್ಟು ಪುನಃ ಈಗ ಸ್ಟಾರ್ಟ್ ಮಾಡಿದ್ಲು. ಕಾಳು ಹುಳಿ ಮಾಡೋದಂತೆ, ಮತ್ತು ಗೀ ರೈಸ್ ಮಾಡೋದಂತೆ, ಮತ್ತು ಪಲ್ಯ ಮಾಡೋದಂತೆ ಅಂತ ಏನೇನೋ ಮಾಡಬೇಕು ಅಂತೇಳ್ಬಿಟ್ಟು. ಸರಿ ಎಲ್ಲ ಮಾಡಲಿ ಅಂತೇಳ್ಬಿಟ್ಟು ಅಜ್ಜಿ ಹೋಗಿ ಮತ್ತೆ ಕೂತ್ಕೊಳ್ಳುತ್ತೆ. ಇವಳು ಒಲೆ ಹಚ್ಚೋಕ್ಕಿಂತ ಮೊದಲು ದೇವ್ರಿಗೆ ಕೈ ಮುಗಿದು ಎಲ್ಲ ಮಾಡಿ ಕೂತ್ಕೊಂಡು ಒಲೆ ಹಚ್ಚಿರ್ತಾಳೆ. ಆಗ ಶ್ಲೋಕ ಹೇಳ್ಕೊಂಡೆ ಒಲೆ ಹಚ್ಚಿರ್ತಾಳೆ, ಅಡುಗೆ ಏನೂ ಆಗದೆ ಇರಲಪ್ಪ ಅಂತ ಅಂದ್ಕೊಂಡು. ಆಮೇಲೆ ಅದೆಲ್ಲ ಆದಮೇಲೆ ಇವನು ರಾಮಣ್ಣ ಎಲ್ಲನೂ ಹೇಳ್ತಾ ಇರ್ತಾನೆ, ಅದು ಕೇಳಿಸ್ತಾ ಇರುತ್ತೆ. ಅದ್ರ ಪ್ರಕಾರನೇ ಅವಳು ಅಡುಗೆ ಮಾಡ್ಕೊಂಡು ಹೋಗ್ತಾ ಇದ್ದಾಳೆ. ಅಡುಗೆ ಆಗೋಯ್ತು. ಇನ್ನು ರುಚಿ ನೋಡೋದು ಅಷ್ಟೇ ಬಾಕಿ ಇರೋದು. ಎಲ್ಲ ಚಪ್ಪಾಳೆ ತಟ್ತಾಯಿದ್ದಾರೆ, ಹೆಂಗೋ ಮಾಡಿದಾಳೆ ಅವಳಿಗೆ ಬಂದಂಗೆ. ಅಷ್ಟೊತ್ತಿಗೆ ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.